ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 128. ಏನು ಸರ್, ಗಂಡ ಹೆಂಡತಿ ಜಗಳ ಹುಂಡು ಮಲಗುವ ತನಕ ಅಂತಾರೆ. ಹಾಗಿರುವಾಗ ಇಂತಹ ಜಗಳವನ್ನೆಲ್ಲ ಮನೆಯಲ್ಲೇ ಸರಿ ಮಾಡ್ಕೋಬೇಕು. ಅದು ಬಿಟ್ಟು ಇದಕ್ಕೆ ಬಂದು ಹೀಗೆ ಡೋರ್ ಹಾಕ್ಕೊಂಡು ಕೂತ್ರೆ ಆ ಡಾಕ್ಟರನ್ನೇ ನಂಬಿಕೊಂಡು ಬಂದಿರುವ ನನ್ನಂತಹ ಪೇಷಂಟ್ ಗತಿ ಏನಾಗಬಹುದು ಎಂದವನತ್ತ ನಗು ಬೀರಿ, ಸಾರಿ, ಈಗ ಹೋಗಿ ಡಾಕ್ಟರ್ ಫ್ರೀ ಆದರು ಅನ್ನುತ್ತಾ ಅಲ್ಲಿಂದ ತುಸು ದೂರ ಹೋಗಿ ಕುಳಿತ ಡಾಕ್ಟರ್ ವರುಣ್ ತನ್ನವಳು ಮಾಡಿದ್ದ ಹಳೆಯ ಮೆಸೇಜ್ ಓದುತ್ತಾ ಕುಳಿತನು. 3 ದಿನಗಳ ಹಿಂದೆ ಆಸ್ಪತ್ರೆಗೆ ಬಂದು ವಾರ್ಡ್ ವಿಸಿಟ್ಗೆ ಹೊರಟ ವರುಣನಿಗೆ ಬಂದ ಕರೆ ಅವನನ್ನು ICU ಅತ್ತ ಹೋಗುವಂತೆ ಮಾಡಿತ್ತು. ಅವನು ನ್ಯೂರೋ ಸ್ಪೆಷಲಿಸ್ಟ್ ಆದ ಕಾರಣ 2 ಎಮರ್ಜೆನ್ಸಿ ಸರ್ಜರಿ ಕೇಸ್ ಇದ್ದಿದ್ದರಿಂದ ತನ್ನ ಡ್ಯೂಟಿ ಬೇರೆಯವರಿಗೆ ಹ್ಯಾಂಡಲ್ ಮಾಡಿ ಅತ್ತ ಹೋಗಿದ್ದನು. 2 ಸರ್ಜರಿ ಮುಗಿಯುವಾಗ ರಾತ್ರಿಯೇ ಆಗಿತ್ತು. 1 ಸರ್ಜರಿ ಮುಗಿದ ಮೇಲೆ ನರ್ಸ್ ಕೊಟ್ಟ ಫ್ರೂಟ್ ಜ್ಯೂಸ್ ಕುಡಿದಿದ್ದ ಅಷ್ಟೇ. ಊಟ ಮಾಡಲು ಸಮಯದ ಅಭಾವವಿದ್ದ ಕಾರಣ ಇನ್ನೊಂದು ಸರ್ಜರಿಯತ್ತ ಹೋಗಿದ್ದವನಿಗೆ ಈಗ ತಲೆನೋವಿನ ಜೊತೆ ಸುಸ್ತಾಗುತ್ತಿತ್ತು. ತನ್ನ ಕ್ಯಾಬಿನ್ ಹೊಕ್ಕವನೇ ಸಹಾಯಕಿ ನರ್ಸ್ ಬಳಿ ಫುಡ್ ಆರ್ಡರ್ ಮಾಡುವಂತೆ ಹೇಳಿ ಕುರ್ಚಿಗೆ ಹೊರಗಿದವನಿಗೆ ತನ್ನ ಮೊಬೈಲತ್ತ ಗಮನವೇ ಇರಲಿಲ್ಲ. ಊಟ ಮುಗಿಸಿ ಕೈ ತೊಳೆಯಬೇಕು ಎನ್ನುವಾಗ ಒಳಗಡೆ ಬಂದ ನರ್ಸ್, ಸರ್, ಈಗಷ್ಟೇ ಸರ್ಜರಿ ಮಾಡಿದ ಪೇಷಂಟ್ ಬಾಡಿಯಿಂದ ಬ್ಲೀಡಿಂಗ್ ಆಗ್ತಿದೆ, ಸರ್ಜನ್ನು ನಿಮ್ಮನ್ನು ಕರೆಯುತ್ತಿದ್ದಾರೆ ಎಂದ ಕೂಡಲೇ ಕೈ ತೊಳೆದು ಆ ಪೇಷಂಟ್ ಇದ್ದ ICU ಹೊಕ್ಕಿದ್ದ. ರಾತ್ರಿ ಪೂರ್ತಿ ಆ ಪೇಷಂಟ್ ಟ್ರೀಟ್ಮೆಂಟಲ್ಲಿ ಕಳೆದು ಮರುದಿನ ಮಧ್ಯಾಹ್ನದ ಹಾಗೆ ಎಲ್ಲ ನಾರ್ಮಲ್ಲಿಗೆ ಬಂದಿತ್ತು. ಮನೆಗೆ ಬಾರದ ಮಗನ ಬಗ್ಗೆ ವಿಚಾರಿಸಲು ಆಗಲೇ ಪ್ರತಾಪ್ ಆಸ್ಪತ್ರೆಗೆ ಕರೆ ಮಾಡಿದ ಕಾರಣ ನರ್ಸ್ ಸರ್ಜರಿ ವಿಷಯ ತಿಳಿಸಿದ್ದರು. ನರ್ಸ್ ಹಾಗೂ ಉಳಿದ ಸಹಾಯಕ ಡಾಕ್ಟರ್ಸ್ ಬಳಿ ಆ ಪೇಷಂಟಿಗೆ ಕೊಡಬೇಕಾದ ಮೆಡಿಸಿನ್ ಬಗ್ಗೆ ಹೇಳಿ ಕ್ಯಾಬಿನ್ ಹೊಕ್ಕವನೇ ಮೊಬೈಲ್ ಸೈಲೆಂಟ್ ಮೋಡಿಗೆ ಹಾಕಿ ಕುರ್ಚಿಗೆ ಹೊರಗೆ ಅಲ್ಲಿಯೇ ನಿದ್ದೆ ಹೋಗಿದ್ದನು. ಸಂಜೆಯ ಹಾಗೆ ಬಂದ ನರ್ಸ್ ಅವನನ್ನು ಎಚ್ಚರಿಸಿದಾಗ ಪೇಷಂಟ್ ಬಗ್ಗೆ ವಿಚಾರಿಸಿ ಸರ್ಜರಿಯಾದ 2 ಪೇಷಂಟನ್ನು ಭೇಟಿಯಾಗಿ ಮನೆ ಕಡೆ ಹೋಗಬೇಕು ಎನ್ನುವಾಗ ಅವನ 3 ಜನ ಡಾಕ್ಟರ್ಸ್ ಫ್ರೆಂಡ್ಸ್ ಅವನನ್ನು ಸುತ್ತಿಕೊಂಡರು. ನಾಳೆ ನಾವೆಲ್ಲ 1 ದಿನ ದಾಂಡೇಲಿಗೆ ಹೋಗಿ ಬರುವುದಾಗಿ ಪ್ಲಾನ್ ಮಾಡಿದ್ದೇವೆ. ಸೊ ರಾತ್ರಿ ತಯಾರಾಗಿರು, ಪಿಕ್ ಮಾಡಲು ಬರುತ್ತೇನೆ ಎಂದ ಗೆಳೆಯನ ಮಾತಿಗೆ ಈಗಷ್ಟೇ ರೆಸ್ಟ್ಲೆಸ್ ಡ್ಯೂಟಿ ಬಗ್ಗೆ ಹೇಳಿದ ವರುಣ್ ಮಾತನ್ನು ಯಾರೂ ಕೇಳಲು ತಯಾರಿರಲಿಲ್ಲ. ಅಲ್ಲದೆ 1-2 ವಾರದಿಂದ ಬ್ಯುಸಿಯಾಗಿದ್ದ ವರುಣನಿಗೂ ಒಂದು ಬ್ರೇಕ್ ಬೇಕೆನಿಸಿ ತನ್ನ ಜವಾಬ್ದಾರಿಯನ್ನೆಲ್ಲ ಅಸಿಸ್ಟೆಂಟ್ ಡಾಕ್ಟರ್ಸ್ಗೆ ಒಪ್ಪಿಸಿ ಮನೆಯತ್ತ ಹೊರಟನು. ರಾತ್ರಿ ಮನೆಯವರಲ್ಲಿ ಹೇಳಿ ಗೆಳೆಯರ ಜೊತೆ ಕಾರೇರಿದವನಿಗೆ ತನ್ನವಳ ನೆನಪಾಗಿತ್ತು. ಸಾಹಿತ್ಯಾಳ ಸಾಲು ಸಾಲು ಮೆಸೇಜ್, ಮಿಸ್ ಕಾಲ್ ನೋಡಿ ಗಾಬರಿಯಾದರೂ ತಾನೇ ಅವಳಿಗೆ ಮೊನ್ನೆ ರಾತ್ರಿಯಿಂದ ಕರೆ ಮಾಡದೆ ಇರುವುದು ನೆನಪಾಗಿ ಇನ್ನೇನು ಅವಳಿಗೆ ಕಾಲ್ ಮಾಡಬೇಕು ಎನ್ನುವಾಗ ಗೆಳೆಯರು ಅವನೊಂದಿಗೆ ಮಾತಿಗಿಳಿದರು. ಅವರ ಮಾತಿನ ಮಧ್ಯೆ ಎಲ್ಲ ಮರೆತು ಮರುದಿನ ದಾಂಡೇಲಿ ತಲುಪಿದ ಬಳಿಕ ಅಲ್ಲಿನ ಹಸಿರು ಕಾನನ, ರಮಣೀಯ ದೃಶ್ಯಗಳು, ಕಾಳಿ ನದಿ, ಒಟ್ಟಾರೆ ಕ್ಷಣಕಾಲ ಎಲ್ಲವನ್ನು ಮರೆತು ಗೆಳೆಯರೊಂದಿಗೆ ಅಲ್ಲಿ ಪ್ರತಿಯೊಂದು ಕ್ಷಣವನ್ನು ಎಂಜಾಯ್ ಮಾಡತೊಡಗಿದನು. ಅಲ್ಲಿ ಅವರೆಲ್ಲ ಕಳೆದ ಪ್ರತಿಯೊಂದು ಕ್ಷಣ ಅವರೆಲ್ಲರ ಮೊಬೈಲ್ ಕ್ಯಾಮರಾ ಸೇರಿ ಕೆಲವೊಂದು ಫೋಟೋಗಳನ್ನು ಗೆಳೆಯ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿಕೊಳ್ಳುವುದಲ್ಲದೆ ವರುಣನನ್ನು ಅವನ ಎಲ್ಲ ಫೋಟೋಗಳಲ್ಲಿ ಟ್ಯಾಗ್ ಮಾಡಿದರು. ಇತ್ತ ಜಯಕ್ಕರ್ ಫೋನ್ ಬಂದ ಕ್ಷಣದಿಂದ ಸಾಹಿತ್ಯ ನೀರಿನಿಂದ ಹೊರಬಿದ್ದ ಮೀನಿನಂತೆ ಚಡಪಡಿಸುತ್ತಿದ್ದಳು. ತಕ್ಷಣ ವರುಣನಿಗೆ ಕರೆ ಮಾಡಿ ಸೋತು ಅವನ ಕ್ಯಾಬಿನ್ನಿಗೆ ಕರೆ ಮಾಡಿದಾಗ ನರ್ಸ್ ಸರ್ಜರಿ ಬಗ್ಗೆ ಹೇಳಿದ ಕಾರಣ ಭಾವ ಜೀವನಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಳು. ಭಾವ ಸಮಾಧಾನ ಮಾಡಿದರೂ ಸಾಹಿತ್ಯಾಳ ಮನದಲ್ಲಿದ್ದ ಭಯವನ್ನು ಹೋಗಲಾಡಿಸಲು ಒಮ್ಮೆ ಅವಳು ವರುಣ್ ಜೊತೆ ಮಾತನಾಡಲೇಬೇಕಿತ್ತು. ಹಾಗಾಗಿ ಕ್ಷಣದಿಂದ ಮುಂದಿನ 2 ದಿನ ಪುನಃ ಅವನಿಗೆ ಕರೆ ಮಾಡಿ ಮೆಸೇಜ್ ಮಾಡಿ ಸೋತ ಸಾಹಿತ್ಯ ಕೋಪಗೊಂಡಿದ್ದು ಮೆಸೇಜ್ ನೋಡಿಯೂ ಸುಮ್ಮನಿದ್ದವನ ಮೇಲೆ, ಅದರಲ್ಲೂ ಇನ್ಸ್ಟಾಗ್ರಾಮ್ನಲ್ಲಿರುವ ಅವನ ಫೋಟೋಗಳನ್ನು ನೋಡಿ ಅವಳ ಕಂಗಳು ತುಂಬಿತ್ತು. ಇತ್ತೀಚೆಗೆ ಸಾಹಿತ್ಯ ವರುಣ್ ಮೇಲಿನ ಪ್ರೀತಿಯನ್ನು ಹೇಳಿಕೊಳ್ಳದಿದ್ದರೂ ಅವನ ಪದೇ ಪದೇ ಭೇಟಿಯಿಂದ ಅವನು ತೋರುವ ಪ್ರೀತಿ ಕಾಳಜಿಗೆ ಸೋತು ಅವನೇ ತನ್ನ ಪ್ರೀತಿ ಜೀವನ ಸಂಗಾತಿ ಎಂದು ನಿರ್ಧರಿಸಿದ್ದಳು. ಆದರೆ ಜಯಕ್ಕರ್ ಫೋನ್ ಮಾಡಿ ಆಡಿದ ಮಾತುಗಳು ಅದನ್ನೆಲ್ಲ ವರುಣ್ ಬಳಿ ಹೇಳಬೇಕೆಂದು ಅವನಿಗೆ 10 ಬಾರಿ ಕರೆ ಮೆಸೇಜ್ ಮಾಡಿದರೂ ಅವನ ನಿರ್ಲಕ್ಷ್ಯ ಅವಳನ್ನು ತುಂಬ ನೋಯಿಸಿತ್ತು.
ಗುಡ್ ಬೈ ಎಂದಷ್ಟೇ ಅವನಿಗೆ ಮೆಸೇಜ್ ಕಳುಹಿಸಿ ಅವನ ಫೋನ್ ನಂಬರ್ ಬ್ಲಾಕ್ ಲಿಸ್ಟಿಗೆ ಹಾಕಿದವಳು ತಂದೆ ತೀರಿಕೊಂಡ ಬಳಿಕ ಮೊದಲ ಬಾರಿ ತುಂಬ ಹೊತ್ತು ಕಂಬನಿ ಮಿಡಿದಿದ್ದಳು. ಮರುದಿನ ಬೆಳಿಗ್ಗೆ ಮನೆ ತಲುಪಿದ ವರುಣ್ ಬ್ರೇಕ್ಫಾಸ್ಟ್ ಮುಗಿಸಿ ಆದ ಆಯಾಸಕ್ಕೆ ಮಲಗಿದರೆ ಎದ್ದಿದ್ದು ಸಂಜೆಯ ಮೇಲೆಯೇ, ಅದು ತಾಯಿ ವನಿತಾ ಎಬ್ಬಿಸಿದಾಗ. ಎದ್ದು ಊಟ ಮುಗಿಸಿ ಫ್ರೆಶ್ ಆಗಿ ಹೊರಬಂದವನು ಮೊಬೈಲತ್ತ ನೋಡಿದರೆ ಅದು ಸ್ವಿಚ್ ಆಫ್ ಆಗಿತ್ತು. ಚಾರ್ಜ್ ಹಾಕಿ ಕೆಳಗಡೆ ನಡೆದವನು ತನ್ನವರಲ್ಲಿ ದಾಂಡೇಲಿ ಬಗ್ಗೆ ಹೇಳಿ ನಂತರ ಅಕ್ಕ ವಂದಿತಾಳ ಮಗುವಿನ ಜೊತೆ ಆಟವಾಡುತ್ತಾ ಕುಳಿತವನಿಗೆ ಸಮಯ ಸರಿದಿದ್ದೇ ತಿಳಿಯಲಿಲ್ಲ. ರಾತ್ರಿ ಎಲ್ಲರೂ ಊಟಕ್ಕೆ ಕುಳಿತಾಗ ಪ್ರತಾಪ್ ಅಣ್ಣನ ಬಗ್ಗೆ ಹೇಳುತ್ತಾ ಅವರ ಮೂಲಕ ತಿಳಿದ ದಿತ್ಯ ಮತ್ತು ಅರುಣ್ ವಿಷಯ ಹೇಳಿ, ಜಯಕರ್ ಮಗನ ಪ್ರೀತಿಯನ್ನು ಒಪ್ಪಲಿಲ್ಲವಂತೆ. ಅಲ್ಲದೆ ಯಾವ ಪೇರೆಂಟ್ಸ್ ದಿತ್ಯಾಳನ್ನು ತಮ್ಮ ಸೊಸೆಯಾಗಿ ಒಪ್ಪುತ್ತಾರೆ? ಆ ಹುಡುಗಿ ಈಗ ಬದಲಾಗಿದ್ದಾಳೆ ಹೌದು, ಆದರೆ ಅವಳ ಪಾಸ್ಟ್ ಅಲ್ಲ. ಈ ಜಯಕರ್ ಮಗ ಆವತ್ತು ಅಂಜಲಿಯ ತಂಗಿಯನ್ನು ಇಷ್ಟಪಟ್ಟ ಅಂತ ಅವಳನ್ನು ತಮ್ಮ ಸೊಸೆ ಮಾಡಿಕೊಳ್ಳುತ್ತೇನೆ ಅಂತೆಲ್ಲ ಮಾತುಕತೆ ಆಗಿತ್ತಲ್ವಾ? ಈಗ ನೋಡಿದ್ರೆ ಈ ಹುಡುಗ ಇನ್ನೊಬ್ಬಳನ್ನು ಪ್ರೀತಿ ಮಾಡಿಕೊಂಡೋಜೆ ಎಂದ ತಂದೆಯ ಮಾತಿಗೆ ಪಟ್ಟನೆ ಊಟ ಮಾಡುವುದನ್ನು ನಿಲ್ಲಿಸಿದ ವರುಣನಿಗೆ ಈಗ ಸಾಹಿತ್ಯ ಮಾಡಿದ್ದ ಮೆಸೇಜುಗಳ ಅಂದಾಜು ಸಿಕ್ಕಿತ್ತು. ಕೂಡಲೇ ಊಟ ಮುಗಿಸಿ ಎದ್ದವನು ಕೋಣೆಗೆ ಓಡಿ ಮೊಬೈಲ್ ತೆಗೆದು ಮತ್ತೊಮ್ಮೆ ಅವಳೆಲ್ಲ ಮೆಸೇಜ್ ಓದಿ ಕೊನೆಯ ಗುಡ್ ಬೈ ಎನ್ನುವ ಮೆಸೇಜ್ ನೋಡಿ ತಲೆ ಕೆಟ್ಟಿತ್ತು. ಅವಳಿಗೆ ಕರೆ ಮಾಡಿದರೆ ಆಗಲೇ ತನ್ನ ನಂಬರ್ ಬ್ಲಾಕ್ ಲಿಸ್ಟ್ ಸೇರಿದೆ ಎನ್ನುವುದರ ಅರಿವಾದಾಗ ತಲೆ ಮೇಲೆ ಕೈ ಹೊತ್ತು ಕುಳಿತವನು ಒಮ್ಮೆ ಗಡಿಯಾರದತ್ತ ಕಣ್ಣು ಹಾಯಿಸಿದರೆ ಗಂಟೆ 10:15. ಈಗ ಮೈಸೂರಿಗೆ ಹೋಗಲು ಮನೆಯಲ್ಲಿ ಬಿಡುವುದಿಲ್ಲ ಎಂದುಕೊಂಡ ವರುಣ್ ಬೆಳಿಗ್ಗೆ ಬೇಗನೆ ಸಾಹಿತ್ಯಳನ್ನು ಭೇಟಿಯಾಗಲು ಮೈಸೂರಿಗೆ ಹೋಗಬೇಕೆಂದು ನಿರ್ಧರಿಸಿ ಅದರ ಪ್ರಕಾರ ಎಮರ್ಜೆನ್ಸಿ ಕಾಲ್ ಎಂದು ಸುಳ್ಳು ಹೇಳಿ ಮೈಸೂರಿಗೆ ಬಂದಿದ್ದನು. ನಿನಗೆ ಹೋಗೋಕೆ ಹೇಳಿದ್ದೆ ತಾನೇ, ಇಲ್ಲೇನು ಮಾಡ್ತಾ ಇದ್ದೀಯಾ ಎನ್ನುವ ಧ್ವನಿಗೆ ಕಣ್ತೆರೆದ ವರುಣ್ ತನ್ನೆದುರು ನಿಂತಿರುವ ಸಾಹಿತ್ಯಳನ್ನು ನೋಡಿ ತಡಬಡಿಸಿಕೊಂಡು ಕುಳಿತಲ್ಲಿಂದ ಎದ್ದನು. ಐ ಆಮ್ ರಿಯಲಿ ಸಾರಿ ಕಣೆ ಸಾಯಿ, ಐ ನೀಡ್ ಟು ಟಾಕ್ ಪ್ಲೀಸ್ ಎಂದವನನ್ನೇ ದಿಟ್ಟಿಸುತ್ತಾ ಕೈ ಕಟ್ಟಿ ನಿಂತವಳು, ಹೇಳು, 5 ನಿಮಿಷ ಟೈಮ್ ಇದೆ ಎಂದವಳೆದುರು ಕೈ ಮುಗಿದು, ತಪ್ಪಾಯ್ತು ಕಾಣಮ್ಮ, ಐ ನೀಡ್ ಟು ಟಾಕ್ ಇಲ್ಲಲ್ಲ, ಫ್ಲಾಟಿಗೆ ಹೋಗೋಣ ಬಾ ಅಂತ ಅವಳ ಕೈ ಹಿಡಿದರೆ, ಹಲೋ ತೆಗಿ ಕೈನ, ನೀನು ಹೇಳಿದ ಕೂಡಲೇ ಬರೋಕೆ ನಾನಿಲ್ಲಿ ಪೇಷಂಟ್ ಆಗಿ ಬಂದಿರೋದಲ್ಲ, ಡಾಕ್ಟರ್. ಏನೇಳು? ಡಾಕ್ಟರ್ ಸಾಹಿತ್ಯ ದಾಮೋದರ್. ಅದೇನು ಹೇಳಬೇಕೋ 5 ನಿಮಿಷದಲ್ಲಿ ಹೇಳು, ಇಲ್ಲ ಅಂದರೆ ಹೋಗ್ತಿರು ಎಂದವಳತ್ತ ಕೆಕ್ಕರಿಸಿ ನೋಡಿದವನು, ಜಾಸ್ತಿ ಹಾರಾಡಿದ್ರೆ ಇಲ್ಲೇ ತಪ್ಕೊಂಡು ಲಿಪ್ ಕಿಸ್ ಮಾಡ್ತೀನಿ ನೋಡು ಅಂತ ಅವಳಿಗಷ್ಟೇ ಕೇಳುವಂತೆ ಹೇಳಿದರೆ ಪಟ್ಟನೆ ಬಾಯಿ ಮುಚ್ಚಿಕೊಂಡು ಅವನಿಂದ ದೂರ ಸರಿದವಳ ವರ್ತನೆ ನೋಡಿ ನಕ್ಕವನು, ನಿನ್ನ ಡ್ಯೂಟಿ 5 ಗಂಟೆಗೆ ಮುಗಿಯೋದು ತಾನೇ, ಇಲ್ಲೇ ಹೊರಗಡೆ ಕಾರಲ್ಲಿ ಇರ್ತೀನಿ, ಡ್ಯೂಟಿ ಮುಗಿಸ್ಕೊಂಡು ಒಟ್ಟಿಗೆ ಹೋಗೋಣ ಅಂದಾಗ ಅವಳೇನು ಹೇಳುವ ಮೊದಲೇ ನರ್ಸ್ ಒಬ್ಬಳು ಓಡಿ ಬಂದು, ಡಾಕ್ಟರ್ ಇಟ್ಸ್ ಎಮರ್ಜೆನ್ಸಿ, ಡಾಕ್ಟರ್ ನಿಮ್ಮನ್ನ ಕರೀತಾ ಇದ್ದಾರೆ ಎಂದ ಕೂಡಲೇ ಸಾಹಿತ್ಯ ನರ್ಸ್ ಹೇಳಿದ ವಾರ್ಡತ್ತ ಓಡಿದರೆ ಅಲ್ಲಿಂದ ಹೊರಟ ನರ್ಸನ್ನ ತಡೆದ ವರುಣ್, ಮೇಡಮ್ ಇಫ್ ಯು ನಾಟ್ ಮೈಂಡ್, ನಾನು ಕೂಡ ಡಾಕ್ಟರ್ ಎಂದು ಐಡಿ ತೆಗೆದು ತೋರಿಸಿ ಏನಾಯಿತೆಂದು ವಿಚಾರಿಸಿದಾಗ, ನಿನ್ನೆ ಸಾಹಿತ್ಯ ಮೂಲಕ ಹೊಟ್ಟೆ ನೋವೆಂದು ಅಡ್ಮಿಟ್ ಆಗಿರೋ ಪೇಷಂಟಿನ ಎಲ್ಲ ಚೆಕಪ್ ಮಾಡಿಸಿದಾಗ ಅಪೆಂಡಿಕ್ಸ್ ಎಂದು ತಿಳಿದು ಅದರ ಆಪರೇಷನ್ ಇವತ್ತು ಬೆಳಿಗ್ಗೆ ನಡೆದಿತ್ತು. ಪೇಷಂಟ್ ಎಚ್ಚರಗೊಂಡು ಸ್ವಲ್ಪ ಹೊತ್ತಿಗೆ ಪುನಃ ಹೊಟ್ಟೆ ನೋವೆಂದು ಜೋರಾಗಿ ಕೂಗಿಕೊಳ್ಳುತ್ತಿದ್ದಾನೆ, ಹಾಗಾಗಿ ಸಾಹಿತ್ಯಳನ್ನು ಕರೆದಿದ್ದು ಎಂದಳು. ಅನಸ್ತೇಶಿಯ ಪ್ರಭಾವ ಮುಗಿದಿರಬೇಕು, ಅದೇ ಪೇಷಂಟ್ ಕೂಗಾಟ ಎಂದುಕೊಂಡ ವರುಣ್ ಸಾಹಿತ್ಯ ಬರುವವರೆಗೂ ಅಲ್ಲೇ ಕುಳಿತನು. ಅರ್ಧ ಗಂಟೆಯ ಬಳಿಕ ಅಲ್ಲಿಗೆ ಬಂದವಳು ಇನ್ನೂ ಅದೇ ಜಾಗದಲ್ಲಿ ಕುಳಿತಿರುವವನನ್ನು ನೋಡಿ ಕಣ್ತೆರೆಸಿ, ಬಾ ಊಟ ಮಾಡೋಣ, ಆಮೇಲೆ ಬೇಕಾದ್ರೆ ಇಲ್ಲೇ ಅಥವಾ ಕಾರಲ್ಲೇ ಮಲಗು ಎಂದ ಕೂಡಲೇ ಅವಳ ಜೊತೆ ಹೆಜ್ಜೆ ಹಾಕುತ್ತಾ, ಕ್ಯಾಂಟೀನ್ನಲ್ಲಿ ಫುಡ್ ಒಳ್ಳೇದಿದೆಯಾ ಅಥವಾ ಹೊರಗಡೆ ಊಟ ಮಾಡೋಣವಾ ಎಂದು ಕೇಳಿದರೆ, ಇಲ್ಲೇ ಒಳ್ಳೆ ಫುಡ್ ಸಿಗುತ್ತೆ, ಹೊರಗಡೆ ಹೋಗಿ ಬರುವಷ್ಟು ಟೈಮ್ ನನಗಿಲ್ಲ ಎನ್ನುತ್ತಾ ಕ್ಯಾಂಟೀನತ್ತ ನಡೆದು ಅಲ್ಲಿ ತನಗೆ ನಾರ್ಮಲ್ ಊಟದ ಜೊತೆ ವರುಣ್ ಇಷ್ಟದ ನಾರ್ತ್ ಇಂಡಿಯಾ ಥಾಲಿ ಹೇಳಿ ಬಂದು ಅವನ ಜೊತೆ ಕೂತಳು. ಮತ್ತೆ ಮೇಡಮ್ ಅವರು ಇನ್ನೂ ನನ್ನ ಮೇಲೆ ಕೋಪ ಇದೆಯಾ ಅಥವಾ ಎಂದ ಅವನ ಮಾತಿಗೆ ಬದಲು ನೀಡದೆ ಬಂದ ಕರೆ ಸ್ವೀಕರಿಸಿ, ಹಲೋ ರೇವಂತ್, ಆಗಲೇ ಊಟಕ್ಕೆ ಬಂದೆ ನಾನು.
ನೀವು ಹೋಗಿದ್ದು ಬನ್ನಿ, ನನಗೆ ಎಮರ್ಜೆನ್ಸಿ ಕೇಸ್ ಇದೆ ಎನ್ನುತ್ತಾ ಇಲ್ಲಿಯವರೆಗೆ ಗಂಟಿಕ್ಕಿಕೊಂಡಿದ್ದವಳ ಮೊಗದಲ್ಲಿ ನಗು ನೋಡಿ, ಯಾರೇ ಅವನು ರೇವಂತ್? ಹಾಂ, ಅದೇ ಆ ದಡಿಯ ಅಲ್ವಾ? ಅವನ್ಯಾಕೆ ನಿನಗೆ ಕಾಲ್ ಮಾಡ್ದ ಅಂತ ತುಸು ಕೋಪದಲ್ಲಿ ಕೇಳಿದರೆ, ಕಾಲ್ ಅಷ್ಟೇ ಮಾಡಿರೋದು, ನಿನ್ನ ಹಾಗೆ ಪ್ರೀತಿಸಿದವಳಿಗೆ ಕೈಕೊಟ್ಟು ಊರು ಅಲಿಯೋಕೆ ಹೋಗಿಲ್ಲ ಎಂದು ಅವಡುಗಚ್ಚಿ ಹೇಳಿದ ಕೂಡಲೇ ಟೇಬಲ್ ಕಡೆಗೆ ಬಗ್ಗಿ, ಮೊದಲು ನಿನ್ನ ಕಾಲು ಸ್ವಲ್ಪ ಈಚೆಗಿಡು, ಮಾಡಿರೋ ತಪ್ಪಿಗೆ ಮೊದಲು ಕಾಲಿಗೆ ಬಿದ್ದು ಸಾರಿ ಕೇಳ್ತೀನಿ ಎಂದವನನ್ನು ಸರಿಯಾಗಿ ಕೂರಲು ಹೇಳಿ ಬಂದ ಊಟದ ತಟ್ಟೆ ಅವನತ್ತ ಚಾಚಿ, ಈಗ ಸುಮ್ಮನೆ ಕೂತು ಊಟ ಮಾಡು, ಕಾಲು ಹಿಡಿಯೋ ಪ್ರೋಗ್ರಾಮ್ ನಿನ್ನ ಫ್ಲ್ಯಾಟಿಗೆ ಹೋದ್ಮೇಲೆ ಇಟ್ಕೊಳ್ಳೋಣ ಎಂದಳು. ಅಂದರೆ ನೀನು ನನ್ನ ಜೊತೆ ಬರ್ತಿದ್ದೀಯಾ ಎಂದು ಖುಷಿಯಲ್ಲಿ ಕಿರುಚಿದವನತ್ತ ಕೈ ಮುಗಿದು, ಪ್ಲೀಸ್ ಸುಮ್ಮನೆ ಊಟ ಮಾಡಿ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ಸ್ ಇದ್ದಾರೆ, ನಿಮ್ಮ ಬಿಹೇವಿಯರಿನಿಂದ ನನ್ನ ಮಾನ ಮರ್ಯಾದೆ ಕಲಿಬೇಡಿ ಪ್ಲೀಸ್ ಎಂದವಳ ಮಾತಿಗೆ ತಲೆಯಾಡಿಸಿ ತಟ್ಟೆಯನ್ನು ನೋಡಿ ಕಣ್ಣರಳಿಸಿ, ಥ್ಯಾಂಕ್ ಗಾಡ್, ಈಗಲಾದರೂ ನಿನ್ನ ಕೋಪ ಕಡಿಮೆ ಆಯ್ತಲ್ಲ ಎಂದು ನಿಟ್ಟುಸಿರು ಹೊರಚೆಲ್ಲಿದ ವರುಣ್ ಊಟ ಮಾಡಲು ಶುರು ಮಾಡಿದನು. ಯಾರು ಹೇಳಿದ್ದು ನನ್ನ ಕೋಪ ಕಡಿಮೆಯಾಗಿದೆ ಎಂದು ಅಂತ ಸಾಹಿತ್ಯಳ ಗಂಭೀರವಾದ ಧ್ವನಿಗೆ, ಲೇ ಗಳಿಗೆಗೊಂದು ಅವತಾರ ತೋರ್ಬೇಡ್ವೆ, ಈಗಷ್ಟೇ ನನ್ನನ್ನು ರೆಸ್ಪೆಕ್ಟ್ ಕೊಟ್ಟು ಮಾತನಾಡಿಸಿದೆ, ಅಲ್ಲದೆ ನನ್ನಿಷ್ಟದ ಊಟ ಆರ್ಡರ್ ಮಾಡಿದ್ದೀಯ ಅಂದರೆ ನಿನಗೆ ನನ್ನ ಮೇಲೆ ಕೋಪ ಇಲ್ಲ ಅಂತ ಅರ್ಥ ತಾನೆ ಅಂದಾಗ ಅವನ ಮಾತಿಗೇನು ಪ್ರತಿಕ್ರಿಯಿಸದೆ ಊಟದತ್ತ ಗಮನ ಹರಿಸಿದಳು. ಮುಂದಿನ 5 ನಿಮಿಷ ಮೌನದಲ್ಲೇ ಊಟ ಮುಗಿಸಿ ಅಲ್ಲಿಂದ ಹೊರಬಂದ ಸಾಹಿತ್ಯ ತನ್ನವನತ್ತ ತಿರುಗಿ, ನಿಮ್ಮ ಕೆಲಸ ಕಾರ್ಯ ಬಿಟ್ಟು ನನಗೋಸ್ಕರ ಕಾಯೋದು ಬೇಡ ಎಂದು ಅಲ್ಲಿಂದ ಹೊರಟವಳ ಕೈ ಹಿಡಿದು, ನನ್ನ ಪೇಷನ್ಸ್ ಚೆಕ್ ಮಾಡಬೇಡ ಸಾಹಿ, ನಿನ್ನ ಡ್ಯೂಟಿ ಮುಗಿದ ಮೇಲೆ ಕಾಲ್ ಮಾಡು, ಅಲ್ಲಿಯವರೆಗೆ ನನ್ನ ಕಾರಲ್ಲಿ ಮಲಗಿರ್ತೀನಿ ಎಂದವನ ಮಾತಿಗೆ ತಲೆಯಾಡಿಸಿ ಅಲ್ಲಿಂದ ತನ್ನ ಕ್ಯಾಬಿನ್ನತ್ತ ಹೊರಟಳು. ಪಾರ್ಕಿಂಗ್ ಏರಿಯಾಗೆ ಬಂದು ಕಾರೇರಿದ ವರುಣ್ ಕಣ್ಣಿಗೆ ಸೆಕ್ಯೂರಿಟಿ ಗಾರ್ಡ್ ಕಾಣಿಸಿದಾಗ ಸೀಟಿಗೆ ಒರಗಿದವನಿಗೆ 2 ತಿಂಗಳುಗಳ ಹಿಂದಿನ ಘಟನೆ ನೆನಪಾಗಿತ್ತು. ಅಂದು ಸಾಹಿತ್ಯ ಓದುತ್ತಿದ್ದ ಮೆಡಿಕಲ್ ಕಾಲೇಜ್ ರಜದ ಸಂಭ್ರಮಕ್ಕೆ ಬಂದಿದ್ದ ವರುಣನಿಗೆ ಅವಳು ಕೂಡ ತನ್ನನ್ನು ಪ್ರೀತಿಸುತ್ತಿರುವುದರ ಸುಳಿವು ಸಿಕ್ಕಿತ್ತು. ತಿಂಗಳಿಗೊಮ್ಮೆ ಅವಳ ಓದನ್ನು ವಿಚಾರಿಸಲು ಕರೆ ಮಾಡುತ್ತಿದ್ದವನು ಓದು ಮುಗಿಸಿ ಇಂಟರ್ ಆದಾಗ ವಾರಕ್ಕೊಮ್ಮೆ ಕರೆ ಮಾಡುತ್ತಿದ್ದವನ ಮಾತು ಅರ್ಧ ಗಂಟೆಯಿಂದ 1 ಗಂಟೆಯವರೆಗೂ ಸಾಗಿ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ತಮ್ಮ ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಂಡಿದ್ದರು. ಇಂಟರ್ನ್ಶಿಪ್ ಇನ್ನೇನು ಮುಗಿಯುತ್ತದೆ ಎನ್ನುವಾಗ ಮುಂದೆ ಕೆಲಸ ಮಾಡಲು ತಾನೇ ಅವಳಿಗೆ ಬೆಂಗಳೂರಿನ ಜೊತೆ ಮೈಸೂರಿನಲ್ಲಿರುವ ಕೆಲವೊಂದು ಆಸ್ಪತ್ರೆಗಳ ಹೆಸರನ್ನು ಸೂಚಿಸಿದ್ದನು. ಆದರೆ ಸಾಹಿತ್ಯ ಇಂಟರ್ನ್ ಆಗಿದ್ದ ಸಮಯದಲ್ಲಿ ಅವಳ ಕಾರ್ಯವೈಖರಿಗೆ ಮೆಚ್ಚಿದ ಮೆಡಿಸಿನ್ ವಿಭಾಗದ ಪ್ರೊಫೆಸರ್ ಅವಳನ್ನು ಅದೇ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡಿದ್ದರು. ಹಾಗಾಗಿ ಸಾಹಿತ್ಯ ಪೋಸ್ಟಿಂಗ್ ಆದ ದಿನ ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಮೈಸೂರಿಗೆ ಓಡಿ ಬಂದಿದ್ದ ವರುಣ್ ಇದೇ ಪಾರ್ಕಿಂಗಲ್ಲಿ ಕಾರು ನಿಲ್ಲಿಸಿ ಅವಳ ಬರುವಿಕೆಗಾಗಿ ಕಾಯುತ್ತಾ ಕೂತಿದ್ದನು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.